ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ನಾವು ಧಾರವಾಡ ಬಂದು ಮಾತಾಡೋದು. ಗೋವಾಕ್ಕೆ ರಿಸೆಪ್ಷನ್ಗೆ ಹೋಗ್ಬೇಕಂತ ಹೇಳಿ ಆಲ್ರೆಡಿ ಡಿಸೈಡ್ ಆಗಿತ್ತು. ಹಿಂದಿನ ದಿವಸ ಲಾರೆಲ್ಗೆ ಹೋಗಿ ಒಂದು ಬ್ಲೋ ಡ್ರೈ ಮಾಡಿಸ್ಕೊಂಡು ಹಂಗೆ ರೆಡಿ ಆದೆ. ಮರುದಿವ್ಸ ಬೆಳಿಗ್ಗೆ ಬೇಗ ಎದ್ದು ಸಾಯಿಬಾಬಾಗೆ ಒಂದು ನಮಸ್ಕಾರ ಮಾಡಿ ಹಂಗೆ ರೆಡಿಯಾಗಿ ಲಗೇಜ್ ಎಲ್ಲ ಕಾರ್ನಾಗ ಹಾಕೊಂಡು ಸೀದಾ ಗೋವಾ ಕಡೆ ನಡೆದ್ವಿ. ಮಂಜಿಲ್ ಸೆ ಜ್ಯಾದಾ ಸಫರ್ ಕಾ ಎಂಜಾಯ್ ಕರು ಅಂತ ಹೇಳಿ ಅನ್ನುವಂಗ ಗೋವಾಕ್ಕೆ ಹೋಗ್ಬೇಕಾದ್ರೆ ದಾರಿನ ಅಷ್ಟೊಂದು ಸುಂದರವಾಗಿರ್ತೈತಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ಟೈಮ್ ಆಗಿದ್ರಿಂದ ಅನಮೋಡ್ ಚೆಕ್ ಪೋಸ್ಟ್ ಲೆಫ್ಟ್ ಸೈಡ್ ಬರುವಂತಹ ಸ್ವಸ್ತಿಕ್ ಹೋಟೆಲಲ್ಲಿ ನಮ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಈ ಸ್ವಸ್ತಿಕ್ ಹೋಟೆಲ್ ನಮ್ದರಿ. ಯಾವಾಗಾರ ನೀವು ಗೋವಾಕ್ಕೆ ಹೋಗ್ಬೇಕಾರೆ ತಪ್ಪದೇ ಈ ಹೋಟೆಲ್ಗೆ ವಿಸಿಟ್ ಕೊಡ್ರಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಫಾಲೋವರ್ಸಿಗೆ ಸ್ಪೆಷಲ್ ಡಿಸ್ಕೌಂಟ್ ಐತ್ರಿ. ಆಮೇಲೆ ಹಂಗೆ ದೂದ್ ಸಾಗರ್ ದೇವ್ರಿಗೆ ಒಂದು ನಮಸ್ಕಾರ ಮಾಡಿದ್ವಿ. ಇಲ್ಲಿ ಏನಾದ್ರೂ ಬೇಡ್ಕೊಂಡು ಅದು ಈಡೇರ್ತಂದ್ರ ಇಲ್ಲಿ ಹುಂಜ ಏನೋ ಬಿಡ್ತಾರಂತ. ಹಂಗ ಒಂದೊಂದ್ ದೇವ್ರಿಗೆ ಒಂದೊಂದು ಏನರ ವಿಶೇಷತೆ ಇದ್ದೇ ಇರ್ತೈತಿ. ನಾನು ಬಾಲಿ ಬ್ಯಾಂಕಾಕ್ ಎಲ್ಲಾ ನೋಡೇನ್ರಿ, ಆದ್ರೆ ಗೋವಾನ ನನಗೆ ಎಲ್ಲದಕ್ಕಿಂತ ಭಾಳ ಚಂದ ಅನಿಸ್ತೈತಿ. ನಮ್ಮ ಧಾರವಾಡ ಮಂದಿ ಭಾಳ ಅಂದ್ರೆ ಭಾಳ ಲಕ್ಕಿ ಅದಾರ. ಯಾಕಂದ್ರೆ ಧಾರವಾಡದಿಂದ ಗೋವಾ ಬರೀ 129 ಕಿಲೋಮೀಟರ್ಸ್ ಅಷ್ಟೇ ಐತಿ. ಹಂಗ ದಾರ್ಯಾಗ ಸಿದ್ಧಾರೂಢ ಮಠನೂ ಸಿಕ್ತು. ಹಂಗ ನಮಸ್ಕಾರ ಮಾಡ್ಕೊಂಡು ಮುನ್ನಡೆದ್ವಿ. ಗೋವಾದಾಗ ಸಿದ್ಧಾರೂಢರ ಭಕ್ತರು ಭಾಳ ಮಂದಿ ಅದಾರಂತ. ಮಧ್ಯಾಹ್ನ ಊಟಕ್ಕೆ ಸಾಯಿ ಕೃಪಾ ಹೋಟೆಲ್ಗೆ ಹೋದ್ವಿ. ಇದು ಗೋವಾದಾಗ ಭಾಳ ಫೇಮಸ್ ಐತಿ. ಒಳಗೆ ಹೋದ ತಕ್ಷಣ ಸಾಯಿಬಾಬಾನಂತೂ ದರ್ಶನ ಆಗೇ ಬಿಡ್ತು. ನಮ್ಮ ಗ್ರೂಪ್ ಮೆಂಬರ್ಸ್ ಎಲ್ಲ ನಮ್ಮ ಸಂಬಂಧ ವೇಟ್ ಮಾಡಕತ್ತಿದ್ರು. ಎಷ್ಟೋ ಜನ ಫಿಶ್ ತಿನ್ಲಾರ್ದವರು ಬಿರಿಯಾನಿ ಅದಿದ ಆರ್ಡರ್ ಮಾಡಿದ್ರು. ಎಷ್ಟೋ ಜನ ವೆಜಿಟೇರಿಯನ್ ಇದ್ರು. ನಾವಂತೂ ಫಿಶ್ ಥಾಲಿ ಸಂಬಂಧ ವೇಟ್ ಮಾಡತ್ತಿದ್ವಿ. ಆಲ್ರೆಡಿ ಥಾಲಿ ಬಂದ ಬಿಡ್ತು. ಈ ಥಾಲಿ ಒಳಗೆ ರೋಟಿ ಚಪಾತಿ ಏನೂ ಇರಂಗಿಲ್ಲ. ಡೈರೆಕ್ಟ್ ರೈಸ್ ಮತ್ತು ಫಿಶ್ ಕರಿ ಮತ್ತು ಏನಾದರೂ ಫಿಶ್ ಸ್ನ್ಯಾಕ್ಸ್ ಇರ್ತೈತಿ. ಮತ್ತು ಒಂದು ವೆಜ್ ಬಾಜಿ, ತಿಸ್ರೆ, ಸೋಲ್ ಕಡಿ, ಸಲಾಡ್ ಮತ್ತು ಒಂದೇನರ ಸ್ವೀಟ್ ಇರ್ತೈತಿ. ನನಗಂತೂ ಊಟ ಮಾಡ್ಬೇಕಾದ್ರೆ ಫ್ರೆಶ್ ಲೈಮ್ ಸೋಡಾ ಬೇಕು. ಅದನ್ನು ಕುಡ್ಕೊಂತ ಹಂಗೆ ಫುಡ್ ಎಂಜಾಯ್ ಮಾಡಿ ಹೊರಗೆ ಬಂದ್ವಿ. ಅಷ್ಟೊತ್ತಿಗೆ ಚೂರೋ ನಮ್ಮ ಸಂಬಂಧ ಕಾಯಕತ್ತಿದ್ದ. ನೋಡ್ರಿ ಎಷ್ಟು ಕ್ಯೂಟ್ ಐತಿ ಇದು ಡಾಗಿ. ಇದನ್ನು ಎತ್ಕೊಂಡಿದ್ದಕ್ಕೆ ಇವ್ರ ಮಮ್ಮಿ ನನಗೆ ಫ್ರಂಟ್ ಸೀಟ್ ಕೊಟ್ಲೆ ಕುತ್ಕೊಳಕ್ಕೆ. ಹಂಗೆ ಜರ್ನಿ ಮುಂದುವರಿಸಿ ಸೀದಾ ನಮ್ಮ ಡೆಸ್ಟಿನೇಷನಿಗೆ ಬಂದ್ವಿ. ಎಲ್ಲರೂ ಸೇರಿ ಟೋಟಲಿ 40 ಜನ ಆಗ್ತಿದ್ವಿ. ಎಲ್ಲರೂ ಒಂದೇ ಕಡೆ ಇದ್ರೆ ಮಜಾ ಬರ್ತೈತೆ ಅಂತ ಹೇಳಿ Airbnb ಬುಕ್ ಮಾಡಿದ್ರು. ಕೆಳಗೆ 4 ಬೆಡ್ರೂಮ್, ಮ್ಯಾಲೆ 4 ಬೆಡ್ರೂಮ್, ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಮತ್ತು ಕಿಚನ್ ಎಲ್ಲಾನು ಇತ್ತು. ಈವ್ನಿಂಗ್ ನಮ್ಮ ಬಾವಜಿ ಎಲ್ಲರಿಗೂ ಆಮ್ಲೆಟ್ ಹಾಕ್ಕೊಟ್ರು. ಎಲ್ಲರೂ ಆಮ್ಲೆಟ್ ತಿಂದು ಟೀ ಕಾಫಿ ಕುಡ್ಕೊಂಡು ಎಲ್ಲರೂ ರೆಡಿ ಆದ್ವಿ. ಎಲ್ಲರೂ ವೆಸ್ಟರ್ನ್ ರೆಡಿ ಆಗಿದ್ವಿ. ಮುಂದೆ ಡಯಾಸಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಅಲ್ಲೇ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಡಯಾಸ್ ಕಡೆ ನಡೆದ್ವಿ. ಅಲ್ಲೇ ಒಳಗೆ ಹೋದ ತಕ್ಷಣ ನನಗೆ ಏನೋ ಒಂಥರ ಯುನೀಕ್ನೆಸ್ ಫೀಲ್ ಆಯ್ತು. ಇಲ್ಲಿ ಇಂಟೀರಿಯರ್ ಫುಲ್ ಬ್ಯಾಂಬೂ ಮತ್ತು ವುಡನ್ನಿಂದ ಮಾಡಿದ್ರು. ಇಲ್ಲಿ ಇಂಥ ಪ್ಲೇಸಸ್ಸಿಗೆ ಬಂದಾಗೆಲ್ಲ ಡ್ಯಾನ್ಸರ್ಸ್ ಫುಲ್ ಎಂಜಾಯ್ ಮಾಡ್ತಾರೆ. ಇಲ್ಲಿ ಫುಲ್ ಬಾಲಿವುಡ್ ಥೀಮ್ ಡ್ಯಾನ್ಸ್ ಮತ್ತು DJ ಎಲ್ಲ ಇತ್ತು. ನಾವಂತೂ ಸ್ವಲ್ಪ ಎಳ್ನೀರು ಕಬ್ಬಿನಲ್ಲಿ ಕುಡಿಯೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಅಂದರೂ ಒಂದು ಮಾಕ್ಟೇಲ್ ಕುಡ್ಕೊಂಡು ಅಲ್ಲಿ DJ ಅದೆಲ್ಲ ಮಸ್ತ್ ಎಂಜಾಯ್ ಮಾಡ್ಕೊಂಡು ನಮ್ಮ ಮನೆ ಕಡೆ ನಡೆದ್ವಿ.